ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀಕ್ರೆಟ್ ಸ್ಟಿಚಸ್ ಬೈ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾದ ಒಂದು ಡಿಫ್ರೆಂಟ್ ಡಿಸೈನ್ ತಗೊಂಡು ಬಂದಿದ್ದೇನೆ. ಮೊದಲಿಗೆ ಒಂದು ಸ್ಯಾಂಪಲ್ ಆಗಿ ಒಂದು ಸಣ್ಣ ಸ್ಲೀವಿದ್ದು ಮಾರ್ಕನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಝರಿ ಥ್ರೆಡ್ಡಲ್ಲಿ 3 ಲೈನ್ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನಾನು ಮೊದಲಿಗೆ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಅದೇ ಸ್ಲೋ ಆಗಿ ವೀಡಿಯೋ ಮಾಡ್ತಾ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ. ಅದಕ್ಕೆ 3 ಲೈನ್ ನಾನು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಝರಿ ಥ್ರೆಡ್ಡಲ್ಲಿ. ಆದಮೇಲೆ ಸ್ವಲ್ಪ ಲುಕ್ ಬರಲಿಕ್ಕೆ, ಅಂದರೆ ನಾವು ಈಗ ವೈಟ್ ಪೀಸಲ್ಲಿ ವರ್ಕ್ ಮಾಡ್ತಿದ್ದೇನಲ್ಲ, ಅದಕ್ಕೆ ಲುಕ್ ಬರಲಿಕ್ಕೋಸ್ಕರ ನಾನು ಗ್ರೀನ್ ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕ್ತಿದ್ದೇನೆ. ಈಗ ಅದರ ಮಿಡ್ಲಲ್ಲಿ ನನ್ನ ಮಗ ಬಂದು ಬೆರಳೆಲ್ಲ ಅಡ್ಡ ತರ್ತಿದ್ದಾನೆ ಕ್ಯಾಮ್ರಕ್ಕೆ, ಸಾರಿ ಆಯಿತಾ. ಗ್ರೀನ್ ಥ್ರೆಡ್ಡಲ್ಲಿ ನಾವು ಚೈನ್ ಸ್ಟಿಚ್ ಒಂದು ಲೈನ್ ಹಾಕಿ, ನೆಕ್ಸ್ಟ್ ಇನ್ನೊಂದು ಲೈನಿಗೆ ಪಿಂಕ್ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿಕೊಂಡು ಚೈನ್ ಸ್ಟಿಚ್ಚನ್ನು ಕೊಡ್ತಿದ್ದೇನೆ, ತಾಕಿ ಅದು ಸ್ವಲ್ಪ ಲುಕ್ ಕಾಣಲಿ ಅಂತ. ಸ್ವಲ್ಪ ನಾನು ಫಾಸ್ಟ್ ಮಾಡಿದ್ದೇನೆ. ನಾನು 2 ಕಲರನ್ನು ತಗೊಂಡು ಇದಕ್ಕೆ ಮ್ಯಾಚ್ ಮಾಡಿದ್ದೇನೆ, ಗ್ರೀನ್ ಮತ್ತು ಪಿಂಕ್ ಕಲರ್. ನಾಟ್ ಹಾಕಿ ಸರಿಯಾಗಿ ಸೆಕ್ಯೂರ್ ಮಾಡಬೇಕು ನಾವು ಲಾಸ್ಟಿಗೆ ಸ್ಟಿಚ್ ಕಂಪ್ಲೀಟ್ ಆದಮೇಲೆ. ಈಗ ಆಯಿತು, 2 ಲೈನ್ ಚೈನ್ ಸ್ಟಿಚ್ ಆಯಿತು. ಈಗ ಆದಮೇಲೆ ನಾನು ಒಂದು ಟ್ರಯಾಂಗಲ್ ಶೇಪ್ ಅನ್ನು ತಗೊಂಡು ಟ್ರೇಸ್ ಮಾಡ್ತಾ ಇದ್ದೇನೆ. ಅಂದರೆ ಇದು ಟ್ರಯಾಂಗಲ್ ಶೇಪ್ ಇದೆಯಲ್ಲ, ಕಾಣಿಸ್ತಿದೆಯಲ್ಲ ಇಲ್ಲಿ ಟ್ರಯಾಂಗಲ್ ಶೇಪು, ಇದು ನಾನು ರಟ್ಟಲ್ಲಿ ಕಟ್ ಮಾಡಿದ್ದು. ಅಂದರೆ ದಪ್ಪ ರಟ್ಟು ಬರ್ತದಲ್ವ, ಆವಾಗ ನಾವು ಸಣ್ಣದಿರ್ತಾ, ಅಂದರೆ ನಮ್ಮದು ಸ್ಕೂಲ್ ಸ್ವಲ್ಪ ದಪ್ಪದ ರಟ್ಟು ಬರ್ತದಲ್ಲ, ನಮ್ಮದು ನೋಟ್ಬುಕ್ಕಿದ್ದು ರಟ್ಟೆಲ್ಲ, ಆ ರಟ್ಟನ್ನು ನಾನು ಟ್ರಯಾಂಗಲ್ ಶೇಪಾಗಿ ಡ್ರಾ ಮಾಡಿ, ನನಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸುಮಾರು ಶೇಪೆಲ್ಲ ಮಾಡಿಟ್ಕೊಂಡಿದ್ದೇನೆ, ಶಂಕು, ಆಮೇಲೆ ಸ್ಕ್ವೇರ್ ಮತ್ತು ಲೀಫ್ ಶೇಪ್ ಎಲ್ಲ. ಆ ಶೇಪ್ಸ್ ಎಲ್ಲ ನೋಡುವ ನೆಕ್ಸ್ಟ್ ಯಾವಾಗಾದರೂ ನಾನು ತೋರಿಸ್ತೇನೆ. ಹಾಗೆಯೇ ಅದು ಇಟ್ಟು ಟ್ರಯಾಂಗಲ್ ಶೇಪನ್ನು ನೆಕ್ಸ್ಟ್ ಇಟ್ಟು ನಾವು ಟ್ರೇಸ್ ಮಾಡಬೇಕು. ನಾನು ಪೆನ್ಸಿಲಲ್ಲಿ ಟ್ರೇಸ್ ಮಾಡಿದೆ, ತಾಕಿ ಏನಾದರೂ ಆಚೆ ಈಚೆ ಆದರೆ ಇರೇಸರಲ್ಲಿ ಒರೆಸ್ಬೋದಲ್ವಾ, ಹಾಗಾಗಿ ಪೆನ್ಸಿಲಲ್ಲಿ ಟ್ರೇಸ್ ಮಾಡಿದರೆ ಬೆಸ್ಟ್. ನೋಡಿ ಈಗ ಮುಗೀತಾ ಬಂತು ಟ್ರೇಸ್ ಮಾಡಿ. ಆಮೇಲೆ ಅದರ ಶಾರ್ಪ್ ಎಡ್ಜಸ್ ಇರುತ್ತಲ್ಲ, ಅಲ್ಲೆಲ್ಲ ಸ್ವಲ್ಪ ಮಿಸ್ ಆಗಿತ್ತು, ಅಲ್ಲೆಲ್ಲ ನಾನು ಸ್ವಲ್ಪ ಫ್ರೀ ಹ್ಯಾಂಡಲ್ಲಿ ಅಲ್ಲಿಗೆ ಸ್ವಲ್ಪ ನಾನು ಕವರ್ ಕೊಟ್ಟೆ. ನೋಡಿ ಇದು ನಂದು ಟ್ರಯಾಂಗಲ್ ಶೇಪ್, ಇದು ಕಂಪ್ಲೀಟ್ ಆಯಿತು. ಈಗ ಟ್ರೇಸ್ ಮಾಡಿ ಈಗ ಅದನ್ನು ಯಾವ ಬೀಡ್ಸ್ ಹಾಕಿ ಸ್ಟಿಚ್ ಮಾಡುವ. ಈಗ ಅದಕ್ಕೆ ಬೀಡ್ಸ್ ತೋರಿಸ್ತೇನೆ. ಈಗ ನಾನು ಕಟ್ ಬೀಡ್ಸ್ ಯೂಸ್ ಮಾಡಿದ್ದೇನೆ ಇದಕ್ಕೆ, ಗೋಲ್ಡನ್ ಕಲರ್ ಕಟ್ ಬೀಡ್ಸ್. ಎಲ್ಲ ಬೀಡ್ಸ್ ಸ್ವಲ್ಪ ಮಿಕ್ಸ್ ಉಂಟು ಅದರಲ್ಲಿ, ಬಟ್ ಅದರಲ್ಲಿ ನೋಡಿ ಸರಿಯಾಗಿ ಗೋಲ್ಡನ್ ಕಲರ್ ಕಾಣಿಸ್ತಿದೆ ಅಲ್ಲ, ಅದಕ್ಕೆ ಕಟ್ ಬೀಡ್ಸ್ ಅಂತ ಹೇಳ್ತೇವೆ. ಇದು ಸ್ವಲ್ಪ ದೊಡ್ಡದಿದೆ ಸೈಜ್ ಕಟ್ ಬೀಡ್ಸ್ ಇದ್ದು, ಅಂದರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ. ನಾವು ಆದಷ್ಟು ಕಟ್ ಬೀಡ್ಸ್ ಚೂಸ್ ಮಾಡುವಾಗ ಉಂಟಲ್ವ, ಸ್ವಲ್ಪ ಸಪೂರದ್ದು, ಅಂದರೆ ಏನು ಹೇಳ್ತಾರೆ, ಸ್ವಲ್ಪ ಆದಷ್ಟು ಸಣ್ಣದ್ದು ತಗೊಳ್ಬೇಕು ಕಟ್ ಬೀಡ್ಸ್. ಇದು ನನ್ನ ಹತ್ರ ಈಗ ಸದ್ಯಕ್ಕೆ ಇದ್ದಿದ್ದು ಇದೆ ಕಟ್ ಬೀಡ್ಸ್, ಸೊ ಹಾಗೆ ನಾನು ಇದು ಡಿಸೈನ್ ಮಾಡಲಿಕ್ಕೆ ಇದನ್ನೇ ಚೂಸ್ ಮಾಡಿದೆ. ನೋಡಿ ಈಗ ಗೊತ್ತಾಗ್ತಲ್ಲ ನಿಮಗೆ ಯಾವುದಂತ. ಇದು ಕಟ್ ಬೀಡ್ಸ್ ಯೂಸ್ ಮಾಡ್ಕೊಂಡಿದ್ದೇನೆ. ಕಟ್ ಬೀಡ್ಸ್ ಯೂಸ್ ಮಾಡಿ ನಾನು ಆ ಶೇಪ್ ಇದೆಯಲ್ಲ ಟ್ರಯಾಂಗಲ್ ಶೇಪಿಗೆ ಮಾಡಿದ್ದೇನೆ ಸ್ಟಿಚ್. ಅದು ಕ್ಲಿಪ್ಸ್ ಸ್ವಲ್ಪ ಸ್ಕಿಪ್ ಆಯಿತು, ಸಾರಿ. ಏನಿಲ್ಲ, ಅದು ಶೇಪ್ ಇದೆಯಲ್ಲ ಅದರ ಮೇಲೆ ಬೀಡ್ಸ್ ಸ್ಟಿಚ್ ಮಾಡಿದ ಹಾಗೆಯೇ ಒಂದೊಂದೇ ಕಟ್ ಬೀಡ್ಸನ್ನು ಸ್ಟಿಚ್ ಮಾಡಿದೆ ಶೇಪಿಗೆ. ನಂತರ ಅದರ ಔಟ್ರ್ ಲೈನಿಗೆ 2 ಸೈಡ್ ಕೂಡ ನಾನು ಗ್ರೀನ್ ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಕೊಟ್ಟಿದ್ದೇನೆ, ಅಷ್ಟೇ ಮಾಡಿದೆ ಇದರಲ್ಲಿ. ಆದಮೇಲೆ ನಾನು ಒಂದು ಚಮ್ಕಿ ಅಂತ ಒಂದು ಮೆಟೀರಿಯಲನ್ನು ತಗೊಂಡು ಅದಕ್ಕೆ ಒಂದು ಫ್ರೆಂಚ್ ನಾಟನ್ನು ಹಾಕಿದ್ದೇನೆ. ಅದು ಹೋಲಿನ ಒಳಗೆ ಹೋಗುವಷ್ಟೇ ಒಂದೇ ನಾಟನ್ನು ಹಾಕ್ಕೊಂಡು ನಾನು ಫ್ರೆಂಚ್ ನಾಟನ್ನು ಹಾಕಿದ್ದೇನೆ. ಪಿಂಕ್ ಕಲರ್ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿದೆ ನಾನೀಗ, ಯಾಕಂದರೆ ನಾವೀಗ ಅಲ್ಲಿ ಮೇಲ್ಗಡೆ ಟ್ರಯಾಂಗಲಿಗೆ ಗ್ರೀನ್ ಕಲರ್ ಯೂಸ್ ಮಾಡಿದ್ದೇವಲ್ಲ, ಹಾಗೆ ಸ್ವಲ್ಪ ನಾನು ವಿಡಿಯೋ ಫಾಸ್ಟ್ ಮಾಡಿದ್ದೇನೆ.
ನಂತರ ಅದರ ಮೇಲ್ಗಡೆ ನಾನು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಒಂದೇ ಅಳತೆಯಲ್ಲಿ ಬರುವ ಹಾಗೆ ಡಾಟ್ ಡಾಟ್ ಮಾರ್ಕ್ ಮಾಡಿ ಅದರ ಮೇಲೆ ಬುಟ್ಟಸ್ ಟೈಪ್ ಚಮ್ಕಿಗೆ ನಾನು ಇನ್ನೊಂದು ಸರಿ ಫ್ರೆಂಚ್ ನಾಟನ್ನು ಮಾಡ್ತಿದ್ದೇನೆ ಇನ್ನೊಂದು ಸರಿ. ಆದರೆ ಈಗ ನಾನು ಎರಡು ಕೂಡ ಥ್ರೆಡ್ ಯೂಸ್ ಮಾಡ್ತಿದ್ದೇನೆ. ಒಂದು ಸರಿ ಗ್ರೀನ್ ಥ್ರೆಡ್ ಸಿಲ್ಕ್ ಥ್ರೆಡ್, ಇನ್ನೊಂದು ಸರಿ ಪಿಂಕ್, ಹೀಗೆ ಆಗ ಅದು ತುಂಬ ಚೆಂದ ಕಾಣ್ತದೆ. ಹಾಗಾಗಿ ನೋಡಿ, ಈಗ ಮಿಡ್ಲಲ್ಲಿ ಗ್ರೀನ್ ಇದ್ದು ಆಚೆ ಈಚೆ ಪಿಂಕ್ ಥ್ರೆಡ್ ಹಾಕಿ ಚಮ್ಕಿಯನ್ನು ಸುರಿದು ಅದ್ರ ಮಿಡ್ಲಿಗೆ ಫ್ರೆಂಚ್ ನಾಟನ್ನು ಹಾಕಿದ್ದೇನೆ ನಾನು. ತುಂಬ ಚೆನ್ನಾಗಿದು ನಮ್ಮದು ಕೇರಳ ಸಾರಿ ಎಲ್ಲ ಇರ್ತದಲ್ಲ, ವೈಟ್ ಇದ್ದು ಓಣಂ ಸಾರಿ, ಆ ಸಾರಿಗೆಲ್ಲ ಬ್ಲೌಸ್ ಪೀಸ್ ನಾವು ಮೆಟೀರಿಯಲ್ ಶಾಪಲ್ಲಿ ತಗೊಳ್ಬೇಕು. ವೈಟ್ ಪೀಸ್ ಸಿಲ್ಕ್ ಕಾಟನ್, ಅದಕ್ಕೆ ನಾವು ಈ ಥರ ಮ್ಯಾಚ್ ಆಗುವಂತಹ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿಕೊಂಡು ಈ ಡಿಸೈನ್ ಎಲ್ಲ ಮಾಡ್ಬೋದು ಬ್ಲೌಸಿಗೆ. ತುಂಬ ಚೆಂದ ಕಾಣ್ತದೆ ಅದು ವೈಟ್ ಸಾರಿಗೆಲ್ಲ. ಆ್ಯಂಡ್ ಎನಿ ಬ್ಲೌಸ್ ಅಂದರೆ ಪ್ಲೇನ್ ಬ್ಲೌಸ್ ಇರುತ್ತಲ್ಲ, ಎನಿ ಬ್ಲೌಸ್ ಪೀಸ್ಗೆ ಕೂಡ ಇದೇ ಡಿಸೈನನ್ನು ಮಾಡ್ಬೋದು. ಬಟ್ ನಾವು ಥ್ರೆಡ್ ಚೂಸ್ ಮಾಡುವಾಗ ನಾವು ಸ್ವಲ್ಪ ತಲೆ ಖರ್ಚು ಮಾಡಬೇಕಾಗ್ತದೆ. ಸಾರಿ ಮತ್ತು ಬ್ಲೌಸ್ ಅದು ಎರಡಕ್ಕೆ ಮ್ಯಾಚ್ ಆಗೋ ಥರ ನಾವು ಚೂಸ್ ಮಾಡಬೇಕಾಗ್ತದೆ. ನೋಡಿ, ಲಾಸ್ಟಿಗೆ ಈ ಥರ ಆಯಿತು ನಂದು ನಂದು ಡಿಸೈನ್ ಈ ಥರ ಆಯಿತು ನೋಡಿ. ನಂದು ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.